ಏನೋ ಫಾಲ್ಟ್ ಆಗಿದೆ. ಏ ವಾವ್ ವಾವ್ ವಾವ್. ಇನ್ನು ಕೆಲವರು ಹೇಳ್ತಾರೆ ಪಾನಿಪುರಿಯಿಂದ ಆರೋಗ್ಯಕ್ಕೆ ಸಿಕ್ಕಾಪಟ್ಟೆ ಒಳ್ಳೆಯದು. ಉಪಕಾರ ಬ್ಲಾಗ್. ಇವತ್ತಿನ ಬ್ಲಾಗ್ನ ಇಲ್ಲಿಂದ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆ ಪ್ರಗತಿಗೆ ಇದೇ ಬ್ರೇಕ್ಫಾಸ್ಟ್ ಮಾಡಿಕೊಟ್ಟಿದ್ದೆ. ಸರಿ, ಇವ್ರಿಗೆಲ್ಲ ಇದನ್ನೇ ಮಾಡ್ತಾ ಇದ್ದೀನಿ. ಇವನು ಎದ್ದು ವಾಕಿಂಗ್ ಹೋಗಿ ಎಲ್ಲ ಮುಗಿಸ್ಕೊಂಡು ಬಂದಿದ್ದಾರೆ. ಡೈಲಿ ಸಂಜೆ ಮಾರ್ನಿಂಗ್ ವಾಕಿಂಗ್ ಹೋಗ್ತಾನೆ. ನಾವು ಯಾರು ಮಿಸ್ ಮಾಡಿದ್ರು ಇವನು ಮಿಸ್ ಮಾಡಲ್ಲ. ಇವನ್ನ ಕರ್ಕೊಂಡು ಹೋಗ್ಲೇಬೇಕು. ಅದಕ್ಕೆ ಇವನು ಹೋಗಿ ಇಲ್ಲಿ ಬಂದು ಚಪಾತಿ ಮಾಡ್ಕೊಂಡು ಕೂತವನೆ. ಇನ್ನು ಬಿಡಲ್ಲ ಅದನ್ನ. ಪ್ರೀತು, ಅದ್ಯಾವ ಚಪಾತಿ ಇದು? ಚಪಾತಿಯನ್ನು ಚಪ್ಪ ಮೂರನೇದೊತ್ತಿ ಯಾರು ಹೇಳ್ತಾರೆ. ಸೊ ಏನಾದರೂ ಕ್ವಿಕ್ಕಾಗಿ ಮಾಡಬೇಕು ಅಂತ ಅಂದಾಗ ಮತ್ತೆ ಪ್ರಗತಿಗೆ ಏನಾದರೂ ಈ ಥರ ಸ್ಯಾಂಡ್ವಿಚ್ ಥರ ಏನಾದರೂ ಎಗ್ ಅದೆಲ್ಲ ಮಾಡಿಕೊಡ್ಬೇಕು ಅಂದಾಗ ಚಪಾತಿನ ಈ ಥರ ಆಮ್ಲೆಟ್ ಮಾಡಿಬಿಟ್ಟು ಅದ್ರ ಮೇಲೆ ಹಾಕಿ ಒಂಥರ ಸ್ಟಫ್ ಚೆನ್ನಾಗಿರುತ್ತೆ, ಹೊಟ್ಟೆ ತುಂಬ್ದಂಗೂ ಆಗುತ್ತೆ. ಬೇಕಂತಂದರೆ ಸಾಸೆಲ್ಲ ಯೂಸ್ ಮಾಡ್ಬೋದು. ನಾನೇನು ಸಾಸ್ ಯೂಸ್ ಮಾಡಿಲ್ಲ, ಹಾಗೆ ಮಾಡಿದ್ದೀನಿ. ಇದನ್ನು ರೋಲ್ ಮಾಡಿ ಕೊಡ್ಬೋದು. ಇಲ್ಲ ಅಂತಂದರೆ ನಾನು ಪ್ರೀತಮ್ಗೆ ಈ ಥರ ಟ್ರಯಾಂಗಲ್ ಥರ ಕಟ್ ಮಾಡಿ ಹಸಿರು ಮೆಣಸಿನ್ಕಾಯಿ ಎಲ್ಲ ತೆಗೆದುಬಿಟ್ಟು ಕೊಡ್ತೀನಿ. ಅವ್ನಿಗೆ ಮೆಣಸಿನ್ಕಾಯಿ ಇದ್ದರೆ ಗೊತ್ತಾಗಲ್ಲ. ಹಾಗಾಗಿ ಇದೇ ಇವನಿಗೂ ಕೂಡ ಬ್ರೇಕ್ಫಾಸ್ಟು ಸಾಕಾಗುತ್ತೆ. ಅದಾದಮೇಲೆ ಏನಾದರೂ ಒಂದು ಸ್ವಲ್ಪ ಫ್ರೂಟ್ಸ್ ತಿಂದ್ಬಿಟ್ಟು ಆರಾಮಾಗಿ ಇರ್ತಾನೆ. ಬೆಳಗ್ಗೆ ಎದ್ದ ತಕ್ಷಣ ನಾನು ಈ ಥರ ಅಡುಗೆ ಮನೆ ವಿಂಡೋ ಇರ್ಬೋದು ಅಥವಾ ಬಾಲ್ಕನಿ ಡೋರು ಮತ್ತು ಮೇನ್ ಡೋರ್ನ ಸೇಫ್ಟಿ ಲಾಕರ್ನ ಹಾಕಿಬಿಟ್ಟು ಮತ್ತು ಇಲ್ಲೊಂದು ವಿಂಡೋ ಇದೆ, ಎಲ್ಲನೂ ಕೂಡ ಓಪನ್ ಮಾಡ್ತೀನಿ. ಯಾಕೆ ಅಂತ ಅಂದರೆ ಮೇನ್ ಡೋರು ಮತ್ತು ಬಾಲ್ಕನಿ ವಿಂಡೋ ಎರಡೂ ಓಪನ್ ಮಾಡಿದ್ರೆ ಸರಾಗವಾಗಿ ಜಾಸ್ತಿ ಗಾಳಿ ಆಡುತ್ತೆ. ಹಾಗಾಗಿ ನಾನು ಈ ಥರ ಮಾಡ್ತೀನಿ. ಇದರಿಂದ ಮನೆಯಲ್ಲಿ ಸ್ವಲ್ಪ ಫ್ರೆಶ್ ಆಗಿ ಫೀಲ್ ಆಗುತ್ತೆ. ಎಕ್ಸ್ಟ್ರಾ ಗಾಳಿ ಎಲ್ಲ ಹೊರಗಡೆ ಹೋಗೋದು ಮತ್ತು ಒಂಥರ ಫುಲ್ಲು ಕಂಪ್ಲೀಟ್ಲಿ ಫ್ರೆಶ್ ಆಗಿ ಫೀಲ್ ಅನಿಸುತ್ತೆ. ಹಾಗಾಗಿ ನಾನು ಯಾವಾಗಲೂ ಒಂದು 3 ಅವರ್ಸ್ ಆದರೂ ಹೇಗೆ ಮಾಡ್ತೀನಿ. ಜಾರ್ತಾ ಇದ್ದಾನೆ. ಓಹೋ, ಲಿಫ್ಟಲ್ಲಿ ಹೋಗ್ಬೇಕಂತ. ನನ್ನ ಮಗನ ಕೇರಿಂಗ್ ಬಂದ್ಬಿಟ್ಟಿದೆಯಲ್ಲಪ್ಪ, ಹಿಡ್ಕೋಬೇಕು ಅಂತ. ಪ್ರೀತು ನೋಡ್ಕೊ ಇಬ್ಬರದ್ದು ಟಕ್ಲಿ ಬಿತ್ತೋಗ್ತಾನೆ. ಚಿನಿ ಹೋಗ್ಲಾ? ಆಂಟಿ ಮನೆಗೆ ಹೋಗಿ ನೀನು. ನಾವು ರಿಷಿಂಗ್ ಕರ್ಕೊಂಡು ನಮ್ಮ ಮನೆಗೆ ಹೋಗ್ತೀವಿ. ಹೋದ ರಿಷಿ, ನೀನು ಬಾ ನಮ್ಮ ಮನೆಗೆ. ಇರ್ತೀಯಾ? ಇವನು ಇರ್ತಾನೆ ಅನ್ಸುತ್ತೆ ಅಲ್ವಾ? ಕಿಚ್ಚು ಮೊನ್ನೆ. ಸೊ ಅದಾದಮೇಲೆ ಟೊಮೊಟೊ ಬಾತ್ ಮಾಡಿ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಇವಾಗ ಪ್ರೀತಮ್ ಬಂದುಬಿಟ್ಟು ಹೊರಗಡೆ ಅವ್ರ ಫ್ರೆಂಡ್ ಬಂದ ತಕ್ಷಣ ಅವ್ರ ಜೊತೆ ಆಟ ಆಡೋದಕ್ಕಿಂತ ಹೊರಟ್ಬಿಡ್ತಾನೆ. ಅವರು ಅಷ್ಟೇ ತುಂಬ ಅಂತಂದರೆ ವಾಕಿಂಗ್ ಮಾಡ್ತಾ ಇರ್ತಾರಲ್ವ ಕಾರಿಡಾರಲ್ಲಿ. ಅವಾಗೇನಾದರೂ ನೋಡಿದ್ರೆ ಮುಗೀತು ಅಷ್ಟೇ. ಅವ್ರ ಮನೆಗೆ ಇವಾಗಂತೂ ಸೀದಾ ಓಡೋಗ್ತಾನೆ ಅವ್ರ ಮನೆಗೆ. ಪಾಪು ಇದೆ ಅವ್ರ ಮನೇಲಿ ಅಂತ ಹೇಳ್ಬಿಟ್ಟು. ಸೊ ಈ ಥರ ಸ್ವಲ್ಪ ಇವರಿಬ್ರು 1 ಇಯರ್ ಕರೆಕ್ಟ್ ಡಿಫ್ರೆಂಟು, ಸೇಮ್ ಡೇಟಲ್ಲಿ ಹುಟ್ಟಿರೋದು. ಸೊ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ರಿವ್ಯೂ ಕೊಡ್ತಾ ಇರೋ ಪ್ರಾಡಕ್ಟ್ ಬಂದ್ಬಿಟ್ಟು ಅಗಾರ ಅವರ ಟೈರ್ ಇನ್ಫ್ಲೇಟರ್. ಇವಾಗ ನಾವು ಅವಾಗೆಲ್ಲ ಪಂಪ್ ತಗೊಂಡು ಕಾರ್ ಟೈರ್ ಅಂದ್ರೆ ಸೈಕಲ್ ಟೈರ್ಗೆಲ್ಲ ಪಂಪ್ ಓಡಿಸ್ತಾ ಇದ್ವಿ, ನೆನಪಿರುತ್ತೆ ನಿಮ್ಗೆ? ಹಳೆ ಕಾಲದ ಪಂಪು ನಮ್ಮನೇಲಿ ಒಂದಿತ್ತು. ಸೊ ಆ ತರದ್ಕಿಂತ ಇವಾಗ ಇಷ್ಟು ಪುಟಾಣಿಯಾಗಿ ಚಿಕ್ಕದಾಗಿ ಬಂದಿದೆ. ಸೊ ಇದು ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡಬಹುದು. ಬರೀ ಟೈರ್ಗೆ ಹೇರ್ ತುಂಬೋದು ಅಷ್ಟೇ ಅಲ್ಲದೆ ಇನ್ನು ಕೆಲವೊಂದಿಷ್ಟು ಉಪಯೋಗಗಳಿದೆ. ಖಂಡಿತ ಈ ಪುಟಾಣಿ ಬಾಕ್ಸ್ ನಿಮ್ಗೆ ಉಪಯೋಗ ಖಂಡಿತ ಬರುತ್ತೆ. ನೋಡಿ, ಯಾರಿಗಾದ್ರೂ ಈ ಪ್ರಾಡಕ್ಟ್ ಅವಶ್ಯಕತೆ ಇದೆ, ಹೌದು ಈ ತರದೊಂದು ಪ್ರಾಡಕ್ಟ್ ನ ನೋಡ್ತಾ ಇದೆ ಅಂತ ಅಂದ್ರೆ ಖಂಡಿತ ಈ ಪ್ರಾಡಕ್ಟ್ ನ ನೀವು ಬೈ ಮಾಡಬಹುದು. ಫಸ್ಟ್ ಇದು ಏನೆಲ್ಲ ಉಪಯೋಗ ಬರುತ್ತೆ ಅಂತ ನೋಡೋಣ, ಆಮೇಲೆ ನೀವು ಡಿಸೈಡ್ ಮಾಡಿ ಬೇಕಾ ಬೇಡವಾ ಅಂತ, ಹೇಗಿರುತ್ತೆ ಅಂತ. ಸೊ ನಾನಿಲ್ಲಿ ನಿಮಗೆ ತೋರಿಸ್ತಾ ಇರೋದು ಬಂದ್ಬಿಟ್ಟು ಅಗೌರ ರಿಜೆನ್ಸಿ ಅವರ ಕಾರ್ಡ್ಲೆಸ್ ಟೈರ್ ಇನ್ಫ್ಲೇಟರ್. ಇದು ಬಂದ್ಬಿಟ್ಟು ಏರ್ ಕಂಪ್ರೆಸರ್ ಅಂತ ಹೇಳ್ಬೋದು. ಅಂದರೆ ಇದು ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡಬಹುದು. ಈ ರೀತಿಯಾಗಿ ಇದೆ, ಕ್ಯೂಟಾಗಿ ಸ್ಮಾಲ್ ಆಗಿ, ಅಂದರೆ ಚಿಕ್ಕದಾಗಿದೆ. ಕಾಂಪ್ಯಾಕ್ಟ್ ಆಗಿದ್ದಷ್ಟು ನಮಗೆ ಹೊರಗಡೆ ತೊಗೊಂಡೋಗೋಕ್ಕೆ ಚೆನ್ನಾಗಿರುತ್ತಲ್ಲ. ಈ ಬಾಕ್ಸಲ್ಲಿ ಒಂದು ಪೌಚ್ ಕೊಟ್ಟಿದ್ದಾರೆ ಅದನ್ನು ಹಾಕೊಳ್ಳೋದಕ್ಕೆ. ಹಾಗೆ ಹೇರ್ ಪಂಪ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಈ ಥರ ಒಂದು ಕನೆಕ್ಟರ್ನ ಕೊಟ್ಟಿರ್ತಾರೆ. ನಾರ್ಮಲಿ ಇನ್ಸ್ಟ್ರಕ್ಟ್ ಒಂದು ಪೇಜ್ ಇರುತ್ತೆ ಮತ್ತು ಒಂದು ಗ್ಯಾರಂಟಿ ಕಾರ್ಡ್ ಇರುತ್ತೆ. 4 ಟ್ಯೂಬನ್ನು ಕೊಟ್ಟಿರ್ತಾರೆ. ಡಿಪೆಂಡ್ ಆಗುತ್ತೆ ಯಾವುದಕ್ಕೆ ನಾವು ಹೇರ್ ಫಿಲ್ ಮಾಡ್ತಾ ಇದ್ದೀವಿ ಅಂತ. ಸೊ ಟೋಟಲ್ ಇಷ್ಟು ಬಂದಿರುತ್ತೆ. ಅದ್ರ ಜೊತೆಗೆ ಒಂದು ಮೊಬೈಲ್ ಚಾರ್ಜಿಂಗ್ ಒಂದು ಕೊಟ್ಟಿರ್ತಾರೆ. ಇಷ್ಟು ಈ ಒಂದು ಬಾಕ್ಸಲ್ಲಿ ಇರೋಂಥದ್ದು. ಆನ್ ಮಾಡಿದ್ರೆ ನಮಗೆ ಈ ಒಂದು ಡಿಸ್ಪ್ಲೇ ಈ ರೀತಿಯಾಗಿ ಕಾಣಿಸುತ್ತೆ. ಇದರೊಳಗೆ ನಮಗೆ ಕಾರು, ಬೈಕು ಮತ್ತು ಸೈಕಲು, ಬಾಲು ಇದಕ್ಕೆಲ್ಲನೂ ಅಲ್ಲೇ ನಾವು ಚೇಂಜ್ ಮಾಡಿದ್ರೆ ಆಟೋಮೆಟಿಕ್ ಸೆಟ್ ಆಗುತ್ತೆ. ಬೇಕಂದರೆ ಪ್ಲಸ್ಸು ಮೈನಸ್ ಕೊಟ್ಟಿರ್ತಾರೆ, ಜಾಸ್ತಿ ಕಮ್ಮಿ ಮಾಡ್ಕೊಳ್ಬಹುದು. ಹಾಗೆ ಇದು ಮಲ್ಟಿಪರ್ಪಸ್ ಯೂಸ್ ಆಗುತ್ತೆ ಅಂತ ಹೇಳಿದ್ನಲ್ಲ, ಅಲ್ಲಿ
ಒಳಗೆ ಟಾರ್ಚ್ ಒಂದು ಸಿಂಬಲ್ ಕೊಟ್ಟಿದ್ದಾರೆ. ಅದನ್ನ ಲಾಂಗ್ ಪ್ರೆಸ್ ಮಾಡಿದ್ರೆ ಈ ಥರ ಲೈಟ್ ಬರುತ್ತೆ. ಫ್ಲಾಶ್ ಲೈಟಾಗಿ ಯೂಸ್ ಮಾಡ್ಬೋದು. ಏನಾದರೂ ಟೈರ್ ಪಂಚರ್ ಆಗಿದ್ರೆ ಅಥವಾ ಟೈರ್ ಹೇರ್ ಕಮ್ಮಿ ಆಗಿರುತ್ತೆ, ನೈಟ್ ಟೈಮಲ್ಲಿ ಆದಾಗ ಬ್ಯಾಟ್ರಿ ಬೇಕಾಗುತ್ತಲ್ವ ಅದನ್ನ ಹಾಕೋಕ್ಕೆ, ಹಾಗೆ ಕೂಡ ಯೂಸ್ ಮಾಡ್ಬೋದು. ಕಾರಲ್ಲಿ ಎಮರ್ಜೆನ್ಸಿ ಟಾರ್ಚ್ ಆಗಿ ಕೂಡ ಯೂಸ್ ಮಾಡ್ಬೋದು. ಅದ್ರ ಜೊತೆಗೆ ಪವರ್ ಬ್ಯಾಂಕ್ ಆಗಿ ಕೂಡ ಯೂಸ್ ಮಾಡ್ಕೋಬಹುದು. ಮೊಬೈಲ್ ಚಾರ್ಜ್ ಮಾಡೋದಕ್ಕೆ ಇದನ್ನು ಆರಾಮಾಗಿ ಯೂಸ್ ಮಾಡಬಹುದು. ಈ ಥರ ಅಂದರೆ ಮಲ್ಟಿಪರ್ಪಸ್ ಯೂಸ್ ಆಗುತ್ತೆ. ಜೊತೆಗೆ ಇವಾಗ ಮನೆಯಲ್ಲಿ ಬಾಲ್ಗಳಿರುತ್ತೆ, ಮಕ್ಕಳದು ಫುಟ್ಬಾಲ್ ಇರ್ಬೋದು, ಈ ಥರ ಬಾಲ್ಗಳಿಗೆ ಹೇರ್ ತುಂಬೋದಕ್ಕೆ. ಅದ್ರ ಜೊತೆಗೆ ಏನಾದರೂ ಟ್ಯೂಬ್ ಎಲ್ಲ ಬರುತ್ತೆ ಸ್ವಿಮ್ಮಿಂಗ್ ಪೂಲಲ್ಲಿ ಟ್ಯೂಬ್, ಆ ಟ್ಯೂಬಿಗೆ ಕೂಡ ಹೇರ್ ತುಂಬೋದಕ್ಕೆ ಯೂಸ್ ಮಾಡ್ಕೊಳ್ಬಹುದು. ನಾನು ಪ್ರೀತಮ್ಗೆ ಇದೊಂದು ಬಾಲ್ ಇತ್ತು, ಬಟ್ ಹೇರ್ ಹೋಗ್ಬಿಟ್ಟಿತ್ತು. ತುಂಬಿ ಕೊಟ್ಟ ತಕ್ಷಣ ಅವನು ಎಷ್ಟು ಚೆಂದ ಆಟ ಆಡ್ತಾ ಇದ್ದ. ಸೊ ಅಂದರೆ ಡಿಫ್ರೆಂಟ್ ಏನು ಅಟ್ಯಾಚ್ಮೆಂಟ್ ಕೊಟ್ಟಿರ್ತಾರಲ್ಲ ಅದರಿಂದ ನಾವು ಹೇರ್ ತುಂಬೋದು. ಆಟೋಮೆಟಿಕ್ ಅದು ಆಫ್ ಆಗುತ್ತೆ, ಬೇಕಂತಂದರೆ ನಾವು ಅಡ್ಜಸ್ಟ್ ಮಾಡ್ಕೋಬೋದು, ಪ್ಲಸ್ ಮೈನಸ್ ಇರೋದ್ರಿಂದ. ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಕೂಡ ಕೊಟ್ಟಿರ್ತಾರೆ. ಆಟೋಮೆಟಿಕ್ ಆಗಿ ಶಟ್ ಆಫ್ ಕೂಡ ಆಗುತ್ತೆ, ಬೇಕಂತಂದರೆ ನಾವು ಸೆಟ್ ಮಾಡಿ ರೀಚಾರ್ಜಬಲ್ ಬ್ಯಾಟ್ರೀಸ್ ಇರುತ್ತೆ. ಸೊ ಇದನ್ನು ನಾವು ಚಾರ್ಜ್ ಮಾಡ್ಕೊಳ್ಬಹುದು. ಜೊತೆಗೆ ಪೋರ್ಟೇಬಲ್ ಮತ್ತು ಕಾರ್ಡ್ ಫ್ರೀ. ಸೊ ಚಾರ್ಜ್ ಹಾಕಿ ನಾವು ಈ ಮಿಷಿನ್ನ ಎಲ್ಲಿ ಬೇಕಾದರೂ ಆರಾಮಾಗಿ ಕ್ವಿಕ್ಕಾಗಿ ಯೂಸ್ ಮಾಡ್ಕೊಳ್ಬಹುದು. ಇನ್ಫ್ಲೇಟ್ಸ್ ಫ್ರಮ್ 3 to 150 PSI ಇರುತ್ತೆ. ಆಟೋ ಶಟ್ ಆಫ್ ಇರುತ್ತೆ, LED ಲೈಟ್ ಇರುತ್ತೆ, ಹಾಗೆ 28 ಲೀಟರ್ ಪರ್ ಮಿನಿಟ್ಸ್ಗೆ ಹೇರ್ ಫ್ಲೋ ಆಗುತ್ತೆ. ಜೊತೆಗೆ ಲಾಂಗ್ ಲಾಸ್ಟಿಂಗ್ ಬ್ಯಾಟ್ರೀಸ್ ಇರುತ್ತೆ. ನಾವು ಒಂದ್ಸರಿ 3 to 5 hours ಚಾರ್ಜ್ ಮಾಡಿದ್ರೆ 15 ಮಿನಿಟ್ಸ್ವರೆಗೂ ಬ್ಯಾಟ್ರಿ ರನ್ ಆಗುತ್ತೆ. ಇವಾಗ ನಾನು ಟಯರ್ ಚೆಕ್ ಮಾಡ್ತಾ ಇದ್ದೀನಿ. ಟಯರಲ್ಲಿ ನಮಗೆ ಇವಾಗ ಗೊತ್ತಾಗುತ್ತೆ ಆಟೋಮೆಟಿಕ್ಕಾಗಿ ಎಷ್ಟು ಇದೆ ಇವಾಗ ಪ್ರೆಸೆಂಟ್ ಹೇರ್ ಅಂತ ಹೇಳಿಬಿಟ್ಟು. ಅದು ಕೂಡ ತುಂಬಾ ಯೂಸ್ ಆಗುತ್ತೆ ಅಂತ ನನಗನ್ನಿಸ್ತು. ಸೊ ಅವಾಗೆಲ್ಲ ಒಂದು ಹೆವಿ ಪಂಪ್ ಎಲ್ಲ ಬರ್ತಾಯಿತ್ತು, ಕಾರ್ಗೆಲ್ಲ ಮಾಡೋಕ್ಕಾಗ್ತಾ ಇದ್ದಿದ್ದಿಲ್ಲ, ಗೊತ್ತಿಲ್ಲ, ಸೈಕಲ್ಗೆಲ್ಲ ಬರ್ತಾಯಿತ್ತು. ಇವಾಗ ನೋಡಿ ಹೇರ್ ಕಮ್ಮಿ ಇದೆ, 22.0 ಇದೆ. ಮಿನಿಮಮ್ ಬಂದ್ಬಿಟ್ಟು 36 ಇರಬೇಕಾಗಿತ್ತು, ಇಲ್ಲಿ 22 ಇದೆ. ಸೊ ನಾವು ಈಸಿಯಾಗಿ ಎಲ್ಲಾದರೂ ಹೊರಗಡೆ ಹೋದ ತಕ್ಷಣ ಆರಾಮಾಗಿ ಹೇರ್ ಫಿಲ್ ಮಾಡ್ಕೊಳ್ಬೋದು. ಆಟೋಮೆಟಿಕ್ ಅದು ಶಟ್ ಆಫ್ ಆಗುತ್ತೆ 32 ಆದಮೇಲೆ. ಸೊ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ. ಹಾಗೆ ಈ ಪ್ರಾಡಕ್ಟ್ ಖಂಡಿತ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೋತೀನಿ. ನೆನ್ನೆನೋ ಮಳೆ ಬಂತು, ಜೋರು ಮಳೆ. ಇವತ್ತು ಮಳೆ ಬರ್ತಾ ಇದೆ. ಪ್ರೀತಮ್ಗೆ ಮಳೆ ತಿಂತಾ ಇದೆಯಾ? ಮಳೆನ ತಿಂತಾ ಇದೆಯಾ ಇಲ್ವಾ? ನನ್ನ ಮಗ ಮಳೆ ಬಂದರೆ ಸಾಕು ಎಲ್ಲಿ ಬಂದ್ಬಿಡ್ತಾನೆ, ಬಂದು ಆರಾಮಾಗಿ ಮಳೆನ ಎಂಜಾಯ್ ಮಾಡ್ತಾನೆ. ಟೇಸ್ಟ್ ಆಗಿದೆಯಾ? ಪರವಾಗಿಲ್ಲ, ಒಂದು ಸ್ವಲ್ಪ ಮಳೆ ಆಗ್ತಾ ಇದೆ. ಮತ್ತೆ ಮಧ್ಯಾಹ್ನ ನಿಂತೋಯ್ತು ಅಂತ ಅಂದ್ಕೊಂಡ್ವಿ, ನೋಡಿದ್ರೆ ಈಗ ಮತ್ತೆ ಶುರು ಆಗಿದೆ. ನೆನ್ನೆನೂ ಸುಮಾರು ಒಂದು 10 ನಿಮಿಷ ಬಂದ್ರೂ ಸಕ್ಕ ಜೋರು ಮಳೆ ಬಂದ್ಬಿಟ್ಟು ನಿಂತೋಯ್ತು. ಇವತ್ತು ಒಂದಿಷ್ಟು ಬರ್ತಾ ಇದೆ, ಸುಮಾರು ಹೊತ್ತಿಂದ ಬರ್ತಾ ಇದೆ. ಬರಲಿ ಮಳೆ. ಏನು ಅಡ್ಡ ಬಂದ್ಬಿಡ್ತು ನೋಡಿ ಕಾರು. ನೋಡ್ಕೊಂಡು ಹೋಗುವಂತ ಡ್ಯಾಡಿಗೆ. ಕಾರ್ ಬಂತಾ? ಆಟೋ ಅದು. ಮಳೆ ಬಂತ? ಮಳೆ ಎಲ್ಲ ಹೋಗ್ತಾ ಇದೀಯ ನೀನು? ಏನ್ ಭಾಷೆ ಅದು? ನೀನ್ ಇನ್ನೂ ಸರಿಯಾಗಿ ಮಾತಾಡು. ಪ್ರೀತಮ್ಗೆ ನಾವು ಹೊರಗಡೆ ಹೋಗೋದು ಪ್ರಗತಿ ಸ್ಕೂಲಿಂದ ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಏನಾದರೂ ಈ ಥರ ಇದ್ದಾಗ ಪ್ರಗತಿನೂ ಕರ್ಕೊಂಡು ಹೋಗಲೇಬೇಕು ಅಂದಾಗ ಪ್ರಗತಿಗೆ ವೆಯ್ಟ್ ಮಾಡಿ ಹೊರಗಡೆ ಹೋಗ್ತೀವಿ. ಸೊ ಇವಾಗಲೂ ಹಾಗೆ ಆಯಿತಾ, ಅವನಿಗೆ ನಿದ್ದೆ ಟೈಮ್ ಕೂಡ ಆಗೋಗಿತ್ತು. ಸರಿ ಅಂತ ಹೇಳ್ಬಿಟ್ಟು ತೂಗಿಸ್ತಾ ಇದ್ದಾನೆ. ಅಟ್ಲೀಸ್ಟ್ ನನಗೆ ಹೊರ್ಕೊಂಡು ಮಲ್ಕೊಳ್ಳೋ ಅಂತ ಹೇಳ್ಬಿಟ್ಟು ನಾನು ಹಿಂಗೆ ಎಳಿತಾ ಇದ್ದೀನಿ. ಅವನು ಇಲ್ಲ, ನಾನು ಅವನು ರೋಡ್ ನೋಡಬೇಕು, ಹೊರಗಡೆ ವೆಹಿಕಲ್ಸ್ ಎಲ್ಲ ತುಂಬ ಚೆನ್ನಾಗಿ ರೋಡ್ ಕಾಣಿಸುತ್ತಲ್ಲ ಅಂತ ಹೇಳಿ ನಿಂತ್ಕೊಂಡು ನೋಡ್ತಾನೆ. ಸೊ ಅದಕ್ಕೆ ಎಷ್ಟು ಕರೆದ್ರೂ ಅವ್ನು ಬಂದು ಮಲ್ಕೊತಾ ಇಲ್ಲ, ಅಷ್ಟು ನಿದ್ದೆ ಬಂದ್ಬಿಟ್ಟು ತೂಗಿಸ್ತಾ ಇದ್ದಾನೆ. ನೋಡಿ, ನಾನು ಹಿಂಗೆ ಹಿಂದೆ ಎಳ್ಕೊಂಡ್ರು ನನ್ನ ಕೈ ಕಿತ್ಬಿಟ್ಟು ಇಲ್ಲ ನಾನು ಮುಂದೆನೇ ಹಿಂಗೆ ನೋಡ್ತೀನಿ ಅಂತ ಹೋಗ್ತಾನೆ. ಅವ್ನು ಬಲ್ವಂತವಾಗಿ ನಿದ್ದೆ ಮಾಡಿ ಲಾಸ್ಟಲ್ಲಿ ಬಂದು ಮಲ್ಗೆ ಬಿಟ್ಟ, ಆಗಲಿಲ್ಲ ಅವ್ನ ಕೈಯಲ್ಲಿ. ಸರಿ, ಒಂದು ಸಿಮ್ ಕಾರ್ಡ್ ಬೇಕಾಗಿತ್ತು ಅಂತ ಹೋದ್ವಿ. ಇವಾಗೆಲ್ಲ ಸಿಮ್ ಕಾರ್ಡ್ ತೊಗೊಳೋದು ಸ್ವಲ್ಪ ಡಿಫ್ರೆಂಟ್ ಆಗಿಬಿಟ್ಟಿದೆ. ಅವಾಗೆಲ್ಲ ಆಧಾರ್ ಕಾರ್ಡ್ ಕೊಟ್ಟರೆ ಆಗ್ತಾಯಿತ್ತು, ಇವಾಗೆಲ್ಲ ಏನೇನೋ ಮಾಡ್ತಾರೆ. ಸುಮಾರು ನಾನು ಫೋನ್ ತಗೊಂಡಾಗಿಂದ ನನ್ನ ಹತ್ರ ಒಂದೇ ಸಿಮ್ ಇದ್ದಿದ್ದು, ಒಂದೇ ಫೋನ್ ಇದ್ದಿದ್ದು. ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಿದ್ಮೇಲೆ ವಿಡಿಯೋಗೋಸ್ಕರ ಅಂತ ಒಂದು ಫೋನು, ಪರ್ಸ್ನಲ್ ಆಗಿ ಒಂದು ಫೋನ್ ಯೂಸ್ ಮಾಡ್ತಾ ಇರ್ತೀನಿ. ಸೊ ಅದಕ್ಕೆ ಇನ್ನೊಂದು ನಂಬರ್ ಬೇಕು ಅಂತ ಅನಿಸ್ತು. ಇನ್ನೊಂದೇನಂತಂದ್ರೆ ನನ್ನ ಹಳೆ ನಂಬರು ಸ್ವಲ್ಪ ಅಲ್ಲಿ ಇಲ್ಲಿ ಎಲ್ಲ ಕಡೆನೂ ಕೂಡ ಲೀಕ್ ಆಗ್ಬಿಟ್ಟಿದೆ. ಎಷ್ಟೊಂದು ಜನಗಳ ಹತ್ರ ನನ್ನ ನಂಬರ್ ಇದೆ, ಅದು ಇರಲಿ, ಬಟ್ ನನಗೆ ಪರ್ಸ್ನಲ್ ಅಂತ ಹೇಳ್ಬಿಟ್ಟು ಸೊ ಒಂದು ನಂಬರ್ ಬೇಕು ಅಂತ ಹೇಳಿ ಇಷ್ಟು ದಿನ ನಾವು ಒಂಥರ ಹಿಂಗೆ ಗೊತ್ತಾ, ಕೆಲವೊಬ್ರು ಒಂದು ಬ್ರ್ಯಾಂಡ್ ಇದಿರುತ್ತೆ. ಸ್ಯಾಮ್ಸಂಗ್ ಅಂದ್ರೆ ಸ್ಯಾಮ್ಸಂಗ್, ಏರ್ಟೆಲ್ ಅಂದ್ರೆ ಏರ್ಟೆಲ್. ಸೊ ಆ ಥರ ನಾನು ನನ್ನ ಹಸ್ಬೆಂಡ್ ಸ್ಯಾಮ್ಸಂಗ್ ಬಿಟ್ಟು ಹೋಗ್ತಾನೆ ಇದ್ದಿದ್ದಿಲ್ಲ.
ಫಸ್ಟ್ ಟೈಮ್ ನಾನು ಐಫೋನಿಗೆ ಹೋಗಿದ್ದು, ವಿವೋ ಫೋನಿಗೆ ಹೋಗಿದ್ದು ನಾನೇ. ನನ್ನ ಹಸ್ಬೆಂಡ್ ಬೇಡ ಸ್ಯಾಮ್ಸಂಗೇ ಬೆಸ್ಟು, ವಿವೋ ಬೇಡ ಅಂತ ಹೇಳ್ತಾ ಇದ್ರು. ನಾನು ವಿಡಿಯೋಸ್ ಸ್ಟಾರ್ಟ್ ಆಗಿ ವ್ಲಾಗರ್ ಆದಾಗ 1 ವರ್ಷಕ್ಕೆ ವಿವೋ ಫೋನ್ ತಗೊಂಡಿದ್ದು. ಸೊ ಅದಕ್ಕೆ ಇವಾಗ ಇನ್ನೊಂದು ಸಿಮ್ ತಗೊಂಡು ಬಂದ್ವಿ. ಫಸ್ಟ್ ನಾವೆಲ್ಲ ಸಿಮ್ ತಗೊಳ್ಬೇಕಾದ್ರೆ ಅಂದ್ರೆ ನನಗೆ ಗೊತ್ತಿರಂಗೆ, ನನಗೆ ನೆನಪಿರೋ ಹಂಗೆ ಒಂದಿಷ್ಟು ಸಿಮ್ ಕಾರ್ಡ್ಗಳನ್ನೆಲ್ಲ ಜೋಡಿಸ್ಬಿಟ್ಟು ಯಾವ್ದು ಬೇಕೋ ತಗೊಳ್ಳಿ ಅನ್ನೋ ಥರ ಇತ್ತು. ಇವಾಗೇನೋ ಗೊತ್ತಿಲ್ಲ, ಫೋಟೋ ಎಲ್ಲ ತೆಗೆದು ಆಧಾರ್ ಕಾರ್ಡ್ ಇದು ವೆಬ್ಸೈಟ್ ಎಲ್ಲ ಪ್ರಿಂಟ್ ತೆಗೆಸಿ ಅದೋಕೆ ಆಗಿ ಅದೇನೋ ಅದೇ ನಂಬರ್ ಜನರೇಟ್ ಮಾಡಿ ಕೊಡುತ್ತೆ. ಸೊ ಈ ಥರ ಇದೆ ಇವಾಗ. ಹಾಗೆ ಇಲ್ಲಿ ಕಾಣಿಸ್ತಾ ಇದೆಯಾ ಹಿಂದೆ ಅಲ್ಲಿ ಜೋಳ, ನಾಟಿ ಜೋಳ. ನಮಗೆ ಸ್ವೀಟ್ ಕಾರ್ನ್ ಏನು ಅಷ್ಟು ಇಷ್ಟ ಆಗಲ್ಲ, ಸೊ ಅದಕ್ಕೆ ನಾಟಿ ಜೋಳ ತಗೊಂಡು ಬರ್ತೀನಿ ಅಂತ ನಿಲ್ಲಿಸ್ಬಿಟ್ಟು ಹೋದ್ರು. ನನ್ನ ಮಗ ಚಂದ ನಿದ್ದೆ ಮಾಡ್ತಾ ಇದ್ದಾನೆ. ಅಲ್ಲ, ನೇರಳೆ ಹಣ್ಣು ಕೇಳಿದ್ರೆ ಈಗ ತಾನೇ ತಿಂದಿದ್ಯಲ್ಲ ಸುಮ್ಮನೆ ಇರು ಅಂತ. ಇದೇ ಪ್ರೀತಿ ಅಂದ್ರೆ. ಈ ಪ್ರೀತಿ ಪ್ರೇಮ ಎಲ್ಲ ಪುಸ್ತಕದ ಬದನೆಕಾಯಿ ಅಂತ ಪ್ರೂವ್ ಆಗೋಯ್ತು. ಎಲ್ಲ ಒಟ್ಟಿಗೆ ತಿಂದ್ರೆ ಒಳಗಡೆ ಎಲ್ಲ ನಾನ್ ತಿನ್ನಲ್ಲ, ಕೊಲಾಬ್ರೇಷನ್ ಆಗ್ಲಿ ತಿನ್ನಲ್ಲ. ನಾನೇನಂತ ಹೇಳ್ದೆ, ಎಲ್ಲ ಕಡೆನೂ ನೇರಳೆ ಹಣ್ಣು ಸಿಗಲ್ಲ, ಇಲ್ಲಿ ಪಾಟುಗಳು ಸಖತ್ತಾಗಿ ಸಿಗುತ್ತೆ ನೋಡೋಣ. ಇಲ್ಲ ನಾನು ಯಾವಾಗಲೂ ನೋಡ್ತಾ ಇರ್ತೀನಿ, ಆದರೆ ಹೋಗಿಲ್ಲ. ಈಗ ಸಖತ್ತಾಗಿದೆ. ಮಡಿಕೆ ನೀರು ಕುಡಿಯೋಂಗಿದ್ರೆ ಮಡಿಕೆ ಬಾಟಲು, ಮಡಿಕೆ ಉಂಡಿ ಎಲ್ಲ ಐತೆ. ಬಂದಾಗೆಲ್ಲ ನೋಡ್ತೀನಿ, ಆದರೆ ಯಾವತ್ತೂ ಹೋಗಿಲ್ಲ. ಅಂದರೆ ನೇರಳೆ ಹಣ್ಣು ಸೀಸನ್ ಅಲ್ವಾ, ಎಲ್ಲಂದ್ರೆ ಅಲ್ಲಿ ಸಿಗಲ್ಲ. ಅಲ್ಲೆಲ್ಲೇ ಫ್ರೂಟ್ಸ್ ಶಾಪಲ್ಲಿ ಇಟ್ಟಿರ್ತಾರೆ. ಕೇಳಿದ್ರಪ್ಪ. ಲಾಸ್ಟ್ ಟೈಮ್ ನಮ್ಮ ಮನೆ ಹತ್ರ ಇರೋ ಒಂದು ಜುಡಿಯೋಗೆ ಹೋಗಿದ್ವಿ ಕಲ್ಯಾಣ ನಗರದಲ್ಲಿ. ಅಲ್ಲಿ ಕೂಡ ಕಲೆಕ್ಷನ್ಸ್ ಚೆನ್ನಾಗಿತ್ತು. ಬಟ್ ಇಲ್ಲೇನಂತ ಅಂದರೆ ನಾನು ಹೋಗಿದ್ದು ಶುಕ್ರವಾರ ಹೋದರೆ ನಮಗೆ ಕಲೆಕ್ಷನ್ ಸಿಗೋದಿಲ್ಲ. ಯಾಕೆಂತಂದರೆ ಶುಕ್ರವಾರ ನೈಟಲ್ಲಿ ರೀಸ್ಟಾಕ್ ಮಾಡ್ತಾರಂತೆ. ಸೊ ಹಾಗಾಗಿ ನಮ್ಗೆ ಏನು ಅಂಥ ಕಲೆಕ್ಷನ್ ಸಿಗಲಿಲ್ಲ. ಬಟ್ ನನಗೂ ಅದು ಐಡಿಯಾ ಇದ್ದಿದ್ದಿಲ್ಲ. ಸರಿ ಅಂತ ಹೋದ್ಮೇಲೆ ಗೊತ್ತಾಯಿತು. ನೋಡಿದ್ರೆ ರಿಪೀಟೆಡ್ ಆಗಿತ್ತು. ಮತ್ತು ನನಗೇನು ಇಷ್ಟ ಆಗೋ ಥರ ಏನಿರಲಿಲ್ಲ. ಬಹುಶಃ ಸಾಟರ್ಡೆ ಸಂಡೇ ಜನ ಜಾಸ್ತಿ ಹೋಗ್ತಾರಲ್ಲ, ಸೊ ಹಾಗಾಗಿ ಫ್ರೈಡೇ ಈವ್ನಿಂಗೇ ರೀಸ್ಟಾಕ್ ಮಾಡ್ತಾರೆ ಅನಿಸುತ್ತೆ ಹೊಸ ಕಲೆಕ್ಷನ್ಸ್. ಸೊ ನಾನು ಅಂದ್ಕೊಂಡೆ ಇಲ್ಲಿಗೂ ಅಲ್ಲಿಗೂ ಸುಮಾರು ಡಿಫ್ರೆನ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ನಮ್ಮನೆ ಹತ್ರ ಏನು ಜುಡಿಯೋದಲ್ಲಿದೆಯೋ ಅದೇ ಕಲೆಕ್ಷನ್ಸ್. ಮತ್ತು ಇನ್ನೊಂದು ಏನಂತಂದರೆ ಸೇಮ್ ಹಾಗೆ ಜೋಡಿಸಿದ್ದಾರೆ. ಯಾವ್ಯಾವ ಕಾರ್ನರಲ್ಲಿ ಹೇಗೆ ಜೋಡಿಸಿದ್ದಾರೆ, ಯಾವ್ಯಾವ ಡಿಸೈನ್ ಡ್ರೆಸ್ ಇದೆ ಅದೇ ಥರ ಈ ಒಂದು ಜುಡಿಯೋದಲ್ಲೂ ಕೂಡ ಜೋಡಿಸಿದ್ರು. ಸರಿ ಅಂತ ಹೇಳ್ಬಿಟ್ಟು ಒಂದು ಸ್ಪೆಷಲ್ ಡೇಗೋಸ್ಕರ ಶಾಪಿಂಗ್ ಮಾಡ್ತಾಯಿದ್ದೀನಿ. ಆ ಸ್ಪೆಷಲ್ ಡೇ ಏನು ಅಂತ ಹೇಳ್ಬಿಟ್ಟು ನಾನು ಮುಂದೆ ಬರೋ ವಿಡಿಯೋದಲ್ಲಿ ಹೇಳ್ತೀನಿ. ಇವತ್ತು ಅಲ್ಲಿಗೆ ಹೋಗ್ಬೇಕಂತ ಹೇಳಿಬಿಟ್ಟು ನಾವೆಲ್ಲರೂ ಡ್ರೆಸ್ಸನ್ನು ಶಾಪಿಂಗ್ ಮಾಡ್ತಾಯಿದ್ದೀನಿ. ನೀವು ಗೆಸ್ ಮಾಡೋಕ್ಕಾಗಲ್ಲ ಅನ್ಕೋತೀನಿ, ಆದರೂ ಗೆಸ್ ಮಾಡಿ ಎಲ್ಲಿ ಹೋಗಬಹುದು ಅಂತ ಹೇಳಿ. ಆಮೇಲೆ ಒಂದಿಷ್ಟು ಬಟ್ಟೆನೆಲ್ಲ ತೊಗೊಳ್ಳೋಣ ಅಂತ ಬಂದೆ. ನನಗೆ ಫೈನಲ್ ಯಾವ ಸರಿನೋ ನಾನು ಈ ಥರ ಹೋಗಿ ಒಂದಾದರೂ ಓಕೆ ಫೈನಲ್ ಇದು ಓಕೆ ಅಂತ ಸೆಲೆಕ್ಟ್ ಮಾಡಿ ಬರ್ತಾಯಿದ್ದೆ. ಬಟ್ ಈ ಸರಿ ಎಷ್ಟೇ ಹುಡುಕಿದ್ರು ನನಗೆ ಯಾವ ಡ್ರೆಸ್ಸು ಕೂಡ ಸೆಟ್ಟು ಆಗಲಿಲ್ಲ, ಸೂಟು ಆಗಲಿಲ್ಲ. ಇದೇ ಫಸ್ಟ್ ಅನಿಸುತ್ತೆ ನಾನು ಇಷ್ಟು ಅಪ್ಸೆಟ್ ಆಗಿಬಿಟ್ಟು ನೋಡಿ ವಾಪಸ್ ಬಂದಿದ್ದು. ಸುಮಾರು ಗಂಟೆ ತಿರುಗಿದ್ದೀನಿ, ಅಲ್ಲೇ ನೋಡಿದ್ದೇ ಡ್ರೆಸ್ ನೋಡ್ತಾ ಇದ್ದೆ. ಇದು ಚೆನ್ನಾಗಿರ್ಬೋದೇನೋ, ಇದು ಚೆನ್ನಾಗಿ ಕಾಣ್ಬೋದೇನೋ ಅಂತ ಹೇಳ್ಬಿಟ್ಟು. ಬಟ್ ಯಾವುದೂ ಕೂಡ ನನಗೆ ಅಷ್ಟು ಚೆನ್ನಾಗಿ ಸೂಟ್ ಆಗಲಿಲ್ಲ, ಇಷ್ಟನೂ ಆಗಲಿಲ್ಲ. ಫೈನಲಿ ಏನು ಮಾಡೋದು, ವಾಪಸ್ ಹೋಗಬೇಕಲ್ಲ ಅಂತ ಹೇಳ್ಬಿಟ್ಟು ಪ್ರಗತಿಗೆ ಒಂದು ಡ್ರೆಸ್ ತೊಗೊಂಡೆ. ತುಂಬ ದಿನದಿಂದ ಒಂದು ಸ್ಕರ್ಟ್ ಶಾರ್ಟ್ ಆ ಥರ ತೊಗೋಬೇಕಂತ ಇದನ್ನ, ಸರಿ ಅದನ್ನೇ ತೊಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹುಡುಕಿ ಅದನ್ನು ತೊಗೊಂಡೆ. ತುಂಬ ಸರಿ ಅಂದ್ಕೊಳ್ತೀನಿ ಜಾಸ್ತಿ ಬಟ್ಟೆಗೆ ಇನ್ವೆಸ್ಟ್ ಮಾಡಬಾರ್ದು ಅಂತ. ಬಟ್ ನಾನು ಒಪ್ಕೊಳ್ತೀನಿ, ಒಂದು ಬಟ್ಟೆನ ನೀಟಾಗಿ ವಾಶ್ ಮಾಡಿ ಅದನ್ನು ಫ್ರೆಶ್ಶಾಗಿ ಹಾಕ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ನಾವಿರುವಂಥ ಸೊಸೈಟಿಯಲ್ಲಿ ನನ್ನ ಒಂದು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್, ನಮ್ಮ ಬಟ್ಟೆಯಿಂದ ನಾವು ಹಾಕಿರುವಂತಹ ವಸ್ತುಗಳಿಂದ ನಾವಿರೋ ಇದರಿಂದಾನೇ ಜನ ನಮ್ಮನ್ನು ಎಷ್ಟು ಈಸಿಯಾಗಿ ಜಡ್ಜ್ ಮಾಡಿಬಿಡ್ತಾರೆ. ಸೊ ಅದನ್ನು ನಾನು ತುಂಬ ಸರಿ ನೋಡಿದ್ದೀನಿ. ಫಸ್ಟು ನಾನೆಲ್ಲ ಹಾಗೆ ಇದ್ದಿದ್ದು. ಆಮೇಲೆ ಅನ್ನಿಸ್ತು ಇಲ್ಲ, ನಮ್ಮ ಒಳಗಡೆ ಏನೇ ನೋವಿದ್ರೂ ನಾವು ಒಳಗಡೆ ತುಂಬ ದಿಲ್ದಾರಾಗಿ ಬದುಕಬೇಕು, ಚೆನ್ನಾಗಿರಬೇಕು. ಸೊ ಜನ ಹೇಗೆ ನಮ್ಮನ್ನು ಇದು ಮಾಡ್ತಾರೆ ಅದಕ್ಕೆ ಅಪೋಸಿಟಾಗಿ ನಾವಿರಬೇಕು ಅಂತ. ಸೊ ಅವಾಗಿಂದ ಸ್ವಲ್ಪ ನನಗೆ ಬಟ್ಟೆಗಳು ಮೊದಲಿಂದನೂ ಬಟ್ಟೆ ಅಂದರೆ ತುಂಬ ಇಷ್ಟ ನನಗೆ. ಫಸ್ಟು ತೊಗೊಳ್ಳೋ ಅಷ್ಟು ಇರ್ತಿರ್ಲಿಲ್ಲ. ಯಾಕೆ ಅಂತ ಅಂದರೆ ಹಸ್ಬೆಂಡ್ ಮೇಲೆ ಡಿಪೆಂಡ್ ಆಗ್ತಾಯಿದೆ, ಅವ್ರು ಕೊಡಿಸ್ಬೇಕು,
ಬಿಡು ಒಂದು ಬಟ್ಟೆ ಕೊಡಿಸೋ ಅಷ್ಟಿರುತ್ತೆ, ಮನೆಯೆಲ್ಲ ಮೇಂಟೈನ್ ಮಾಡಬೇಕು. ಸೊ ನಾನು ಸ್ವಲ್ಪ ಅರ್ನಿಂಗ್ ಸ್ಟಾರ್ಟ್ ಮಾಡಿದ್ಮೇಲೆ ಅನ್ನಿಸ್ತು. ಯಾಕೆ ಅಂತಂದರೆ ನನ್ನ ಮಕ್ಕಳೂ ಕೂಡ ನಮ್ಮ ಅಪಾರ್ಟ್ಮೆಂಟಲ್ಲಿರುವಂತಹ ಸಿಚುವೇಶನ್ನೇ ಆಗಿದೆ. ನಾವು ಎಲ್ಲಿ ಬದುಕ್ತಾ ಇರ್ತೀವಲ್ಲ ನಾವು ಹಾಗೆ ಇರಬೇಕು. ಮಕ್ಕಳಿಗೆ ಇದನ್ನೆಲ್ಲ ತುಂಬಾರ್ದು ತಲೆಗೆ, ಬಟ್ಟೆಯಿಂದನೇ ನಮ್ಮನ್ನು ಅಳತೆ ಮಾಡ್ತಾರೆ ಅಂತ. ಮಕ್ಕಳಿಗೆ ಗುಣನೇ ಫಸ್ಟ್ ಆಗುತ್ತೆ. ಬಟ್ ಇರೋ ಸೊಸೈಟಿ ಜನ ನೋಡೋದೇ ಆಗಲ್ವಾ. ಅದರ ನನ್ನ ಮಗಳ ಫ್ರೆಂಡ್ಸ್ಗಳು ಇವರೆಲ್ಲನೂ ನೋಡಿದಾಗ ಒಬ್ಬರು ಫ್ರೆಂಡು ಡೈರೆಕ್ಟಾಗಿ ಹೇಳಿದ್ದು ಉಂಟು, ನಿನ್ನ ಹತ್ರ ಆಟ ಆಡೋದಕ್ಕೆ ನಿನ್ನ ಹತ್ರ ಅದಿಲ್ಲ ಅಂತ ಹೇಳ್ಬಿಟ್ಟು. ಆವತ್ತಿಂದ ನನ್ನ ಮಗಳಿಗೆ ಹೇಳ್ತೀನಿ, ಅದೆಲ್ಲ ತಲೆಗೆ ಹಾಕ್ಕೊಳ್ಬೇಡಮ್ಮು, ಅದು ಇಂಪಾರ್ಟೆಂಟ್ ಅಲ್ಲ ಅಂತ. ಆದರೆ ನನಗನ್ಸಿದ್ದು, ನನ್ನ ತಲೆಯಲ್ಲಿರೋದು, ನಾವು ಒಳ್ಳೆ ಬಟ್ಟೆ ಹಾಕಿದ್ರೆ ತುಂಬ ಜನ ನಮಗೆ ಅನ್ನೋ ಥರ ಇದೆ. ಇದು ನೀವು ಎಷ್ಟು ಜನ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀರೋ. ನೀವು ಅದೇ ಸ್ವಲ್ಪ ಹಳೆಯ ಬಟ್ಟೆ ಹಾಕ್ಕೊಂಡೋಗಿ ನಿಮ್ಗೆ ನೋಡೋ ರೀತಿಯೇ ಬೇರೆ ಇರುತ್ತೆ. ನೀವು ಸ್ವಲ್ಪ ಚೆನ್ನಾಗಿ ಒಂದಿಷ್ಟು ಕಂಫರ್ಟಬಲ್ ಆಗಿ ಚೆನ್ನಾಗಿ ಹೋದರೆ ಅಲ್ಲಿ ನಿಮಗೆ ಸಿಗೋ ಒಂದು ಕಾನ್ಫಿಡೆಂಟೇ ಬೇರೆ, ಅಲ್ಲಿ ನಿಮಗೆ ಜನ ನೋಡೋದೇ ಬೇರೆ. ಸೊ ಅದಕ್ಕೋಸ್ಕರನೇ ಬಟ್ಟೆ ಇಷ್ಟು ಲೆವೆಲ್ಲಿಗೆ ಸೇಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಅಂತ ನಂಗೆ ಅನಿಸುತ್ತೆ. ನಾನು ಪ್ರೆಸ್ ಮಾಡಿಲ್ಲ. ಏನಾಯಿತು ಅಂತ ಕಾರ್ ಆಫ್ ಮಾಡು ನೋಡೋಣ. ಫಾಲ್ಟ್ ಅಂತ ಬರ್ತದೆ. ಎಲ್ಲಿ ಫಾಲ್ಟ್ ಅಂತ ಬರ್ತದೆ. ಹಾಂ, ಏನೋ ಫಾಲ್ಟ್ ಆಗಿದೆ ನೋಡು. ಇಲ್ಲೆಲ್ಲ ಇದು ಹೆಂಗಾಗೈತೆ? ಅದು ಮಾತ್ರ ಅದೇನೋ ರೆಡ್ ಕಲರ್ ಬ್ಲಿಂಕ್ ಆಗ್ತಾ ಇದೆ. ನನಗೆ ಗೊತ್ತಿಲ್ಲ, ಸಡನ್ನಾಗಿ ಕಾರು ಫಾಲ್ಟ್ ಅಂತ ತೋರಿಸ್ತಾ ಇದೆ. ಅಂದರೆ ಮಮ್ಮಿ ಏನು ಗೊತ್ತಾಗ್ತಿಲ್ವಲ್ಲ, ಏನು ಮಾಡಿದ್ರಿ? ಮತ್ತೆ ಹಂಗೆ ತೋರಿಸ್ತಾ ಇದೆ. ಮತ್ತೆ ಶೋರೂಮ್ಗೆ ಹೋಗ್ಬೇಕಾ? ಮತ್ತೆ ಏನೋ ಮೆಸೇಜ್ ಬಂತಲ್ಲ. ಗೂಗಲ್ ಅದು ಆಟೋ ಕನೆಕ್ಟ್. ನೀನು ಡಿಸ್ಕನೆಕ್ಟ್ ಮಾಡಿದ್ರೆ ಡಿಸ್ಕನೆಕ್ಟ್ ಆಗತ್ತೆ. ಓಕೆ ಆಯ್ತಾ? ರೈಸ್ ಆಗ್ತಾ ಇದೆಯಾ? ಸೊ ಇವೆಲ್ಲ ಕಾರ್ಗಳು ಏನು ಗೊತ್ತಾ, ಎಲ್ಲಾನು ಇದೇನಂತಾರೆ ಈ ಥರ ಆಟೋಮೆಟಿಕ್ ಸಿಸ್ಟಮ್ ಮಾಡಿದಾರಲ್ಲ. ಸೊ ಏನಾದರೂ ಒಂದು ಸ್ವಲ್ಪ ಆದ್ರೂ ಭಯ ಆಗತ್ತೆ. ಆಮೇಲೆ ಏನೋ ಗೊತ್ತು, ಎಲ್ಲ ರೆಡ್ ಅಲರ್ಟಲ್ಲಿ ಬರ್ತಾಯಿತ್ತು, ಮತ್ತು ಓವರ್ ಹೀಟ್ ಅಂತ ತೋರಿಸ್ತಾ ಇತ್ತು. ನಾವು ಗಾಡಿಯಲ್ಲೂ ತುಂಬ ತಗೊಂಡೇ ಹೋಗಿಲ್ಲ, ಆಮೇಲೆ ತುಂಬ ಲಾಂಗ್ ಕೂಡ ಹೋಗಿಲ್ಲ, ಮನೆಯಲ್ಲೇ ನಿಂತಿದೆ. ಸರಿ ಯಾಕೆ ಸುಮ್ಮನೆ ಅಂತ ಹೇಳ್ಬಿಟ್ಟು ಇವಾಗ ಶೋರೂಮ್ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲಿ ತೋರಿಸ್ಕೊಂಡು ಬರೋಣ, ಅದೇನೋ ಇಂಜಿನ್ ಓವರ್ ಹೀಟ್ ಅಂತಲೇ ತೋರಿಸ್ತಾ ಇದೆ ಅಂತೆ. ಸುಮ್ಮನೆ ಯಾಕಲ್ವಾ ರಿಸ್ಕ್ ತೊಗೊಳ್ಳೋದು ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಇಲ್ಲೇ ನಾವು ಕಾರ್ ಡೆಲಿವರಿ ಮಾಡಿದ್ರಲ್ಲ, ಅಲ್ಲೇ ಹೋಗಿ ತೋರಿಸ್ಕೊಂಡು ಬರಬೇಕು. ಫಾಲ್ಟ್ ಅಂತ ಬಂದಾಗ ಎಕ್ಸ್ಟ್ರಾ ಕೂಡ ರೇಸ್ ಆಗ್ತಾ ಇಲ್ಲ. ರೇಟಿಂಗ್ ಅಂದರೆ ನಾನು ಕೇಳ್ತಾ ಇರೋದು ಇದೇನ ಬಂತ ಸರ್ ನಿಮಗೆ? ರೆಡ್ ಕಲರ್ ಟೆಂಪ್ರೇಚರ್ ಸಿಂಬಲ್ ಏನೋ ಬಂತ ಅಂತ ನನ್ನ ಕ್ವಶನ್. ಅಲ್ಲಿಂದ ನನಗೆ ಬಟ್ಟೆ ಸಿಗಲೇ ಇಲ್ಲ. ಸೊ ಒಂದು ಸ್ಪೆಷಲ್ ಮೂಮೆಂಟಿಗೆ ನಾವು ಹೊರಗಡೆ ಓಡ್ತಾ ಇದ್ದೀವಿ, ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ನನಗೊಂದು ಹೊಸ ಡ್ರೆಸ್ ಬೇಕು ಅಂತ ನನಗನ್ಸುತ್ತೆ. ಯಾವಾಗಲೂ ಅಷ್ಟೇ, ಬರ್ತಡೇ ಟೈಮಲ್ಲೂ ಅಷ್ಟೇ ನನಗೆ ಹೊಸ ಬಟ್ಟೆ ಬೇಕೇ ಬೇಕು ಅನ್ನೋದು ಚಿಕ್ಕ ಹುಡುಗಿಯಿಂದ. ನಮ್ಮಮ್ಮ ಕೊಡಿಸ್ತಾಯಿದ್ರು, ನಾನು ಏನು ಕೇಳಿದ್ರು ನಮ್ಮಮ್ಮ ಕೊಡಿಸ್ತಾಯಿದ್ರು, ಯಾವ ಥರ ಬಟ್ಟೆ ಬೇಕು ಅಂದ್ರೂ. ಅದೊಂದು ಮೈಂಡ್ಸೆಟ್ ಯಾವಾಗಲಿಂದ ಬಂದುಬಿಟ್ಟಿದೆ. ಸರಿನೋ ತಪ್ಪೋ ನಂಗೆ ಗೊತ್ತಿಲ್ಲ, ಬಟ್ ಇರೋದು ಫ್ಯಾಕ್ಟ್ ಇದೆ. ಸೊ ಅದಕ್ಕೆ ನಾನು ಆ ಥರ ಇರೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಅಷ್ಟೇ. ಆದರೆ ನಾನೇನು ಆಸೆಗೆ ಮೀರಿ ಕಾಲು ಚಾಚೋದಕ್ಕೆ ಹೋಗಲ್ಲ. ನನ್ನ ಹತ್ರ ಏನಿದೆ, ನಾನು ಇಷ್ಟಕ್ಕೆ ಅಫೋರ್ಡ್ ಮಾಡೋಕ್ಕೆ ಸಾಧ್ಯನಾ ಅಷ್ಟರೊಳಗೆ ನಾನು ಚೆನ್ನಾಗಿರೋದು ನೋಡ್ತೀನಿ. ಸೊ ನಿಮಗೂ ಕೂಡ ಮೊದಲೇ ಹೇಳಿದ್ದೆ, ನಾನು 1000 ರೂಪಾಯಿ ಡ್ರೆಸ್ ತೊಗೊಳೋದ್ಕಿಂತ 300 ರೂಪಾಯಿದು 3-4 ಡ್ರೆಸ್ ತೊಗೊಳ್ತೀನಿ. ಆ್ಯಂಡ್ ಡಿಫ್ರೆಂಟಾಗಿ ಹಾಕೊಳ್ಳೋದಕ್ಕೆ ನಮ್ಗೆ ಅವಕಾಶ ಆಗುತ್ತೆ. 1000 ರೂಪಾಯಿ ಡ್ರೆಸ್ ಕೊಟ್ಬಿಟ್ಟು ನಾವು ಒಂದಿನ ಹಾಕಿ ಮುಗೀತು ಆ ಥರ ಮೈಂಡ್ಸೆಟ್ ನನಗಿಲ್ಲ. ಅದು 1500-2000 ಆದರೆ
ಆದರೆ ನಾನು ಅದ್ರಲ್ಲಿ ಹೋಗಿ 4-5 ಒಂದಿಷ್ಟು ನನಗೆ ಬೇಕಾದ ಟಾಪು ಅಥವಾ ಜೀನ್ಸ್ ಆಲ್ರೆಡಿ ಇರುತ್ತೆ ಮತ್ತು ಕುರ್ತಾನು ಈ ಥರ ನಾನು ಇದು ಮಾಡ್ತೀನಿ. ತುಂಬ ಜನ ಕೇಳ್ತೀರಾ ನಿಮ್ಮದು ಟಾಪ್ಸ್ ಎಲ್ಲ ಚೆನ್ನಾಗಿರುತ್ತೆ ಅಂತ. ಅದೆಲ್ಲ 500 ರುಪೀಸ್ಗೆ ಒಂದು ಟಾಪ್ ಬರುತ್ತೆ, ಲೆಗ್ಗಿನ್ಸ್ ಒಂದು ದುಪ್ಪಟ್ಟ ಜೊತೆ ಮ್ಯಾಚ್ ಮಾಡ್ಕೊಂಡು ಬಿಡ್ತೀನಿ. ಸೊ ಈ ಥರನೇ ಇದೆ ನನ್ನ ಮೈಂಡ್ಸೆಟ್ಟು. ಬಟ್ ನಾನು 1,000ಕ್ಕೆ ಒಂದೇ ಬಟ್ಟೆ ತೊಗೊಳಕ್ಕೆ ಹೋಗೋದಿಲ್ಲ. 1,000 ಅಂದರೆ 500 ರೂಪಾಯಿಗೆ ಒಂದು ಲೋವರ್ ಇರುತ್ತೆ, ಒಂದು 500 ರೂಪಾಯಿಗೆ ಟಾಪ್. ಸೊ ಸೆಟ್ ಆಗಿಬಿಡುತ್ತಲ್ವ, ಆ ಥರ ಯೋಚನೆ ಮಾಡ್ತೀನಿ. ಇದು ನಿಮಗೂ ಸರಿ ಅನಿಸುತ್ತಾ ಅಥವಾ ಇಲ್ಲ ನಿಮ್ಮ ಮೈಂಡ್ಸೆಟ್ಟೇ ರಾಂಗು, ಬಟ್ಟೆಯಿಂದ ಏನಿಲ್ಲ ಅಂತ ನಿಮ್ಮ ಎಕ್ಸ್ಪೀರಿಯೆನ್ಸ್ ಏನು ಅಂತ ನನಗೆ ಕಮೆಂಟಲ್ಲಿ ಹೇಳಿ. ಹೌದು ಅನ್ನೋದಾದರೆ ಹೇಳಿ, ಇಲ್ಲ ಅಂತಂದರೆ ನಿಮ್ಮ ಅನಿಸಿಕೆಯನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ಸೊ ನಾನು ಕೂಡ ಓದ್ತೀನಿ, ಅದು ನನಗೂ ಕೂಡ ಇನ್ಸ್ಪೈರ್ ಆಗುತ್ತೆ. ಆ್ಯಂಡ್ ಇಲ್ಲ ನನ್ನ ಮಾತನ್ನ ಒಪ್ಕೊಳ್ತೀನಿ, ಹೌದು ಇದು ಫ್ಯಾಕ್ಟು ರಿಯಲ್ಲು ಇಲ್ಲಿ ನಡೀತಾ ಇದೆ ಅನ್ನೋದಾದರೆ ಅದನ್ನು ಕೂಡ ನೀವು ಕಮೆಂಟಲ್ಲಿ ಹೇಳ್ಬೋದು. ಅಲ್ಲಿಂದ ಬಿಗ್ ಬಜಾರ್ ಅಂತ ಮೊದಲು ಒಂದಿತ್ತು, ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಅಂತ ಅನ್ಕೋತೀನಿ. ಬಿಗ್ ಬಜಾರ್ ಸ್ವಲ್ಪ ಅದು ಏನಾಯಿತು ಅಂತ ಗೊತ್ತಿಲ್ಲ, ಅದನ್ನು ಇವಾಗ ರಿಲಯನ್ಸ್ ಅವರು ತೊಗೊಂಡಿದ್ದಾರೆ. ಬಿಗ್ ಬಜಾರ್ ಏನಿತ್ತು ಅದೆಲ್ಲ ಇವಾಗ ರಿಲಯನ್ಸ್ ಆಗಿದೆ. ಸೊ ಅಲ್ಲಿ ಹೋದ್ವಿ, ಒಂದಿಷ್ಟು ತರಕಾರಿ ಮನೆಗೆ ಏನೇನೋ ಬೇಕಾಗಿತ್ತು. ನೈಟ್ ಆಗಿಬಿಟ್ಟಿತ್ತು, ಇನ್ನು ಹೊರಗಡೆ ಎಲ್ಲೂ ಸಿಗಲ್ಲ, ಸ್ವಲ್ಪ ತರಕಾರಿ ತೊಗೊಂಡು ಹೋಗೋಣ, ಹಾಗೆ ಒಂದು ಡ್ರೆಸ್ ನೋಡೋಣ ಅಂತ ಹೇಳಿ ಅಲ್ಲಿ ಎಷ್ಟು ಜೀನ್ಸ್ ಇದೆಲ್ಲ ಬಂದು 500ಇಂದ 600 ಅಷ್ಟೇ. 500 ಜೀನ್ಸು ಚೆನ್ನಾಗಿತ್ತು, ಸಾಫ್ಟಾಗಿ ಆ್ಯಂಡ್ ಲೂಸಾಗಿ ಚೆನ್ನಾಗಿತ್ತು, ಹೈ ವೇಸ್ಟ್. ಬಟ್ ಯಾಕೋ ನನಗದು ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಅನ್ನಿಸ್ಲಿಲ್ಲ. ಹಾಗಾಗಿ ನಾನು ಬೇಡ ಜೀನ್ಸ್ ಏನು ಬೇಡ ಅಂತ ಹೇಳ್ಬಿಟ್ಟು ನೋಡಿದೆ. ತುಂಬ ಬಟ್ಟೆ ಅಂತೂ ಹಾಕಿದ್ದಾರೆ, ಬಟ್ ಯಾಕೋ ನಾನು ಹೇಳಿದ್ನಲ್ಲ ಇವತ್ತು ನನ್ನ ಟೈಮೇ ಚೆನ್ನಾಗಿಲ್ವೋ ಏನೋ ಗೊತ್ತಿಲ್ಲ, ಯಾವ ಬಟ್ಟೆನೂ ಇಷ್ಟ ಆಗಲಿಲ್ಲ ನನಗೆ. ಸರಿ ಓಕೆ ಫೈನಲಿ ಹೋಗ್ಬಿಡೋಣ ಬೇಡ ಅಂತ ಡಿಸೈಡ್ ಮಾಡಿಕೊಂಡೆ. ನನ್ನ ಹಸ್ಬೆಂಡ್ ಇಲ್ಲ ಕರ್ಕೊಂಡು ಬಂದಿದ್ದೀನಿ, ಒಂದು ಡ್ರೆಸ್ ತೊಗೊಂಡ್ಬಿಡು, ಅಟ್ಲೀಸ್ಟ್ ಕುರ್ತಾನಾದರೂ ತೊಗೋ ಅಂತ. ಸರಿ ಅಂತ ಹೇಳ್ಬಿಟ್ಟು ಒಂದು ಕುರ್ತಾ ನೋಡೋಕ್ಕೆ ಅಂತ ಹೋದೆ. ಜೀನ್ಸ್ ಎಲ್ಲ ಚೆನ್ನಾಗೇ ಇತ್ತು, ಬಟ್ ಹೆಂಗೋ ಅವತ್ತು ನನಗೆ ಏನು ಹಾಕ್ಕೊಂಡ್ರು ಸೂಟ್ ಆಗಲ್ಲ, ಚೆನ್ನಾಗಿ ಕಾಣಿಸಲ್ಲ ಅಂತಲೇ ಅನಿಸ್ತಾಯಿತ್ತು. ಈ ಟಾಪ್ ಮಾತ್ರ ಚೆನ್ನಾಗಿತ್ತು, ಬಟ್ ನಾನು ಇದನ್ನೇನು ತೊಗೊಳಕ್ಕೆ ಹೋಗಲಿಲ್ಲ. ಚೆನ್ನಾಗಿತ್ತು ಮಾತ್ರ, ಚೆನ್ನಾಗಿ ಇದಾಯಿತು. ಸೈಜ್ ಸಿಗಲಿಲ್ಲ ಅಂತನೋ ಏನೋ ನಾನು ಇದನ್ನು ತೊಗೊಳ್ಳಿಲ್ಲ. ಅದಾದಮೇಲೆ ಇನ್ನೊಂದು ಪಿಂಕ್ ಕಲರಲ್ಲಿ ಒಂದು ಟಾಪ್ ನೋಡಿದೆ, ಅದು ತುಂಬ ಚೆನ್ನಾಗಿತ್ತು. ಬಟ್ ಪಲಾಝೋ ಚೆಕ್ ಮಾಡಿದೆ, ಇದ್ರ ಜೊತೆಗೆ ಅಂಥ ಕಾಂಬಿನೇಷನ್ ಅನಿಸಲಿಲ್ಲ, ಸ್ವಲ್ಪ ಲೆಂತಿ ಇತ್ತು. ಸರಿ ಒಂದು ಆ್ಯಂಕಲ್ ಲೆಂತು ಲೆಗ್ಗಿನ್ಸ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊಂಡು ಹೊರಟ್ವಿ. ಕೆಳಗಡೆ ಫ್ರೂಟ್ಸ್, ವೆಜಿಟೇಬಲ್ಸ್, ಗ್ರೋಸರಿ ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ಯಾರಾದರೂ ವಿಸಿಟ್ ಮಾಡೋಗಿದ್ರೆ ಖಂಡಿತ ಮಾಡ್ಬೋದು, ತುಂಬ ದೊಡ್ಡದಾಗಿದೆ ಆ್ಯಂಡ್ ತುಂಬ ಐಟಮ್ಸ್ ಇತ್ತು. ಆಮೇಲೆ ಸ್ಟೀಲ್ ಐಟಮಲ್ಲಿ ಬೈ 1 get 1 ಫ್ರೀ ಆ ಥರ ಆಪ್ಷನ್ ಇತ್ತು. ಅಂದರೆ ನೀವು ಏನು ಅಮೌಂಟಲ್ಲಿ ಏನು ತೊಗೊಳ್ತೀರೋ ಅದೇ ಇನ್ನೊಂದು ಫ್ರೀ, ಬೈ 1 get 1 ಥರ ಇತ್ತು. ಯಾರಾದರೂ ನಿಯರ್ ಇದ್ದರೆ ಹೋಗ್ಬೋದು ಅಂತ ಅನಿಸಿದೆ. ನೀವು ನೋಡಿದ್ರಲ್ಲ ಬೈ 1 get 1 ಆಫರ್ ಕೆಲವೊಂದಕ್ಕಿತ್ತು. ಇಲ್ಲೂ ಅಷ್ಟೇ ಕೆಲವೊಂದು ಬ್ಯಾಗ್ಗಳು ಅದೆಲ್ಲನೂ ಅಷ್ಟೇ ಸೇಮ್ ಪ್ರೈಸ್ಗೆ ತೊಗೊಂಡ್ರೆ ಒಂದು ಫ್ರೀ ಆ ಥರ. ಅದಾದಮೇಲೆ ನನಗೆ ಐರನ್ ಮಾಡೋದಕ್ಕೆ ಒಂದು ಸ್ಟ್ಯಾಂಡ್ ನೋಡ್ತಾ ಇದ್ದೆ, ಬಟ್ ಮನೆ ತುಂಬ ಇದಾಗಿಬಿಡುತ್ತೆ, ಫುಲ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಐರನ್ ಸ್ಟ್ಯಾಂಡ್ ಇಲ್ಲಿವರೆಗೂ ತೊಗೊಂಡಿಲ್ಲ. ಸರಿ ನೋಡ್ತಾ ಇದ್ದೆ, ಅಷ್ಟರೊಳಗೆ ಯಾವುದೋ ಮಗು ಕಿರ್ಚೋ ಸೌಂಡ್ ಆಯಿತು. ನಾನು ಪ್ರೀತಮ್ ಏನೋ ಅಳ್ತಾ ಇದ್ದಾನೆ, ಏನು ಮಾಡ್ಬಿಟ್ಟು ಅಂತ ಅಲ್ಲಿಂದ ಹಾಗೆ ಓಡೋಗ್ಬಿಟ್ಟೆ. ಸರಿ ಅದು ಅಲ್ಲೇ ಹೋಯಿತು, ನೋಡೋಣ ನೆಕ್ಸ್ಟ್ ಟೈಮ್ ಅಂತ. ಇಲ್ಲಿ ಸ್ವಲ್ಪ ಹಣ್ಣೆಲ್ಲ ಇಟ್ಟಿದ್ದಾರೆ. ನಾವು ಇಲ್ಲಿ ತೊಗೊಳ್ಳಲ್ಲ, ಎಮರ್ಜೆನ್ಸಿಗೆ ತೊಗೋಬಹುದು ಅಂತ ಅನ್ನಿಸ್ತು ನನಗೆ. ಹೊರಗಡೆ ಅಷ್ಟೇ ಪ್ರೈಸ್ ಇತ್ತು, ಅದು ಬಿಟ್ಟರೆ ಫ್ರೆಶ್ ಆಗಿ ಇಟ್ಟಿರ್ತಾರೆ, ಸ್ವಲ್ಪ AC ಗೀಸಿ ಎಲ್ಲ ಹಾಕ್ಬಿಟ್ಟು ತೊಗೊಬೋದು ಅಂತ ಏನು ಡಿಫ್ರೆಂಟ್ ಅನಿಸ್ಲಿಲ್ಲ ಪ್ರೈಸಲ್ಲಿ ಹೊರಗಡೆ ತೊಗೊಳ್ಳೋದಕ್ಕೂ ಇದಕ್ಕೂ. ಆಮೇಲೆ ಗ್ರೋಸರಿ ಐಟಮ್ಗಳು ಅಷ್ಟೇ ತುಂಬ ಚೆನ್ನಾಗಿ ಇತ್ತು. ಸೇಮ್ ನಾನು ಡಿಮಾರ್ಟಲ್ಲಿ ತುಂಬ ರಶ್ಶು, ತುಂಬ ಜನ, ನೋಡೋಕ್ಕೂ ಆಗ್ತಾ ಇರಲಿಲ್ಲ, ಅಷ್ಟು ಜನ ಅಷ್ಟು ಸ್ಟಾಕ್ನ ಫುಲ್ ಮಾಡ್ತಾನೆ ಇದ್ದರು. ಬಟ್ ಇಲ್ಲೇನು ಅಷ್ಟು ಜನ ಇದ್ದಿದ್ದಿಲ್ಲ, ಆರಾಮಾಗಿ ನಾವು ಪರ್ಚೇಸ್ ಮಾಡ್ಬೋದು ಅಂತ ಅನ್ನಿಸ್ತು. ಅಂತಂದರೆ ಮಂತ್ಲಿ ಒನ್ಸ್ ಫುಲ್ ಲಿಸ್ಟ್ ಹಾಕ್ಕೊಂಡ್ಬಿಟ್ಟು ಬಂದು ಆ ಲಿಸ್ಟಲ್ಲಿ ಏನೇನಿದೆಯೋ ಅದನ್ನ ಮಾತ್ರ ಅಚ್ಚುಕಟ್ಟಾಗಿ ತೊಗೊಂಡೋದ್ರೆ ಕಾಸು ಉಳಿಯುತ್ತೆ. ಪದೇ ಬರ್ತೀನಿ ಅಂತ ಅಂದರೆ ಖಂಡಿತ. ಯಾಕೆ ಅಂತಂದರೆ ಹಾಗೇನೆ ಅವಶ್ಯಕತೆ ಇರುತ್ತೋ ಇಲ್ವೋ ಹೊರಗಡೆ ಹೋಗಿ ಒಂದು ಶಾಪಿಂಗ್ ಅಂತ ನಿಂತ್ಕೊಂಡ್ಮೇಲೆ ಅದು ಇದು ಅಂತ ಹೇಳ್ಬಿಟ್ಟು ಅಡ್ಜಸ್ಟ್ಮೆಂಟೇ ಇರೋದಿಲ್ಲ. ಇಲ್ಲ ಅಂತಂದರೆ ಒಂದಿಲ್ಲ ಅಂತ ಅಡ್ಜಸ್ಟ್ ಮಾಡಿ ಅಡುಗೆ ಮಾಡ್ತಾಯಿರ್ತೀವಿ. ಹಾಗಾಗಿ ಏನೋ ಗೊತ್ತಿಲ್ಲ, ಹೋದ್ವಿ, ಎಷ್ಟು ಬೇಕೋ ಅಷ್ಟನ್ನೇ ತೊಗೊಂಡು ಒಂದು 2,500 ಬಿಲ್ ಆಯಿತು, ಮನೆಗೆ ಹೊರಟ್ವಿ. ಸೊ ಇದಿಷ್ಟು ಇವತ್ತಿನ ಶಾಪಿಂಗ್. ನೀವು ಯಾರೆಲ್ಲ ರಿಲಯನ್ಸ್ಗೆ ವಿಸಿಟ್ ಮಾಡಿದ್ದೀರಾ ಕಮೆಂಟ್ ಮಾಡಿ ಹೇಳಿ. ಇದು ಬಂದುಬಿಟ್ಟು ಎಲ್ಲಿದೆ ಅಂತಂದರೆ, ಸೊ ಸರಿಯಾಗಿ ನಂಗೆ ಅಡ್ರೆಸ್ ಗೊತ್ತಿಲ್ಲ, ಒಟ್ಟಿನಲ್ಲಿ ನಿಯರ್ ಕಲ್ಯಾಣ ನಗರ ಹತ್ರನೇ ಬರುತ್ತೆ, ನಮ್ಮನೆ ಹತ್ರನೇ. ನೆಕ್ಸ್ಟ್ ಟೈಮ್ ನಾನು ಅದೇ ಅನ್ಕೊತಾ ಇದ್ದೆ, ಒಬ್ಬಳೇ ಆದ್ರೂ ಸರಿ ಹೋಗಿ ಆರಾಮಾಗಿ ಪರ್ಚೇಸ್ ಮಾಡ್ಕೊಂಡು ಬರ್ಬೋದು, ಚೆನ್ನಾಗಿದೆ ಅಂತ. ಇವಾಗ ಜಸ್ಟ್ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಮನೆಗೆ ಬಂದ್ವಿ.
ಗೊತ್ತಿಲ್ಲ, ಸಡನ್ನಾಗಿ ಕಾರಲ್ಲಿ ಏನೋ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಥರ ಆಯಿತು. ಅಲ್ಲಿ ಹೋದ್ವಿ, ಅಲ್ಲಿ ಅವ್ರು ಹೇಳಿದ್ರು ಇವಾಗ ಆಗಲ್ಲ, ನಾಳೆ ಬನ್ನಿ ಅಂತ. ಇವಾಗ ಈ ಥರ ಕಾರ್ಗಳೆಲ್ಲ ಹೆಂಗೆ ಅಂತ ಅಂದರೆ ನೋಡಿ ಏನೂ ಹೇಳೋಕ್ಕಾಗಲ್ಲ, ಅದು ಕಂಪ್ಯೂಟರೈಸ್ ಮಾಡಿ ಅಲ್ಲಿ ಏನು ಫಾಲ್ಟ್ ಆಗಿದೆ ಅಂತ ಆಮೇಲೆ ಹೇಳ್ತಾರೆ. ಇಂಜಿನಲ್ಲಿ ಏನೋ ಪ್ರಾಬ್ಲಮ್ ಆಗಿರ್ಬೇಕಂದ್ರೆ ಇಲ್ಲಿ ಏನಾದರೂ ಓಡಾಡಿರುತ್ತೆ ಅಂತ ಹೇಳಿದ್ರು. ಸೊ ನಾಳೆ ಬೆಳಗ್ಗೆ ಬನ್ನಿ ಅಂತ. ಆಮೇಲೆ ಟಯರಲ್ಲಿ ಹೇರ್ ಕಡಿಮೆ ಆಗಿತ್ತು, ಸೊ ನಾವು ಅದನ್ನೆಲ್ಲ ಸರಿ ಮಾಡ್ಕೊಂಡ್ವಿ. ಮಿಷಿನ್ ಇತ್ತಲ್ಲ ಸದ್ಯಕ್ಕೆ ಬೆಸ್ಟ್ ಅನ್ನಿಸ್ತು. 32 ಏನೋ ಇರಬೇಕಂತೆ. ಸೊ ಅದೊಂದು ಇದಾದಮೇಲೆ ಅದೊಂದು ಸಿಂಬಲ್ ಆಫ್ ಆಯಿತು. ಆಮೇಲೆ ಇಂಜಿನಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು. ಸರಿ, ಅದನ್ನು ನಾಳೆ ಬೆಳಗ್ಗೆ 9 ಗಂಟೆಗೆ ತೊಗೊಂಡು ಬಂದು ಬಿಡಿ ಅಂತ. ಪಾಪ ಅಲ್ಲಿ ಕೊಡಿಸ್ತೀನಿ ಅಂತ ಅಂದ್ರು. ಕಾರ್ ಹಂಗಾಯ್ತಂತ ಅಲ್ಲಿ ಹೋದ್ವಾ, ರಿಲಯನ್ಸಲ್ಲೇ ಸೇಮ್ ಪ್ರೈಸು 80 ರೂಪಾಯಿ. ಆಫರಲ್ಲೇನೋ ಕಡಿಮೆ, ಇದು ಆಫರಲ್ಲಿ ಎಷ್ಟು ಹಾಕಿದ್ರು, ಅಲ್ಲಿ ಹಾಕಿದ್ರು 64 ರೂಪಾಯಿ ಆಫರಲ್ಲಿ. ಅದಕ್ಕೆ ಇದನ್ನು ತೊಗೊಂಡು ಬಂದ್ವಿ, ಸ್ವಲ್ಪನೇ ತೊಗೊಂಡು ಬಂದ್ವಿ. ಇಷ್ಟೆಲ್ಲ ಐಟಮ್ಗೆ ಒಂದು ಫ್ರೀ ಕೊಟ್ಟರು. ನನಗನ್ನಿಸ್ತು ನೆನ್ನೆ ಡಿಮಾರ್ಟ್ಗೆ ಹೋಗಿದ್ವಲ್ಲ ಲಾಸ್ಟ್ ಟೈಮು, ಅದಕ್ಕಿಂತ ನಾನು ಇಲ್ಲಿಗೆ ಹೋಗ್ಬೇಕಾಗಿತ್ತು ಅಂತ ಹೇಳ್ಬಿಟ್ಟು. ಅಂದರೆ ಆಫರ್ ಕೂಡ ಚೆನ್ನಾಗಿದೆ ಮತ್ತು ಫ್ರೀ ಆಗಿತ್ತು. ತುಂಬ ಕಲೆಕ್ಷನ್ಸು, ತುಂಬ ವೆರೈಟಿ ಐಟಮ್ಗಳೆಲ್ಲ ಇತ್ತು. ಯಾವುದೂ ಮಿಸ್ ಆಗ್ದಲ್ಲೇ ತೊಗೊಂಡು ಬರ್ಬೋದಾಗಿತ್ತು ಅಂತ ಅನ್ನಿಸ್ತು. ಗ್ರೋಸರಿ, ಫ್ರೂಟ್ಸ್, ವೆಜಿಟೇಬಲ್ಸ್ ಅಂದರೆ ಅಲ್ಲಿಗೆ ಹೋಗ್ಬೋದು. ಒಂದಿಷ್ಟು ಆ್ಯಪಲ್ಲು, ಲೆಮನ್ನು, ಸೌತೆಕಾಯಿ ಅದೇನೋ ತೊಗೊಂಡ್ವಿ. ಆಮೇಲೆ ನಾನು ತೊಗೊಂಡಿದ್ದು ಇದೆ ಡ್ರೆಸ್ಸು, ಕುರ್ತಾ ಈ ಥರ ಇದೆ. ಲಾಸ್ಟಲ್ಲಿ ಇದು ಒಂದು ಏನೋ ಇಷ್ಟ ಆಯಿತು, ಅದಕ್ಕೆ ಇದೊಂದನ್ನು ತೊಗೊಂಡ್ಬಿಟ್ಟು ಬಂದ್ಬಿಟ್ಟೆ. ಅದಕ್ಕೆ ಒಂದು ಲೆಗಿನ್ಸ್ ತೊಗೊಂಡೆ. ಪಲಾಜೋ ನೋಡಿದೆ, ಚೆನ್ನಾಗಿ ಅನ್ನಿಸ್ಲಿಲ್ಲ. ಸೊ ಇದು ನಂದು ಶಾರ್ಟ್ ವೈಟ್ ಕಲರ್ ಡ್ರೆಸ್ ತೊಗೊಂಡಿದ್ದಲ್ಲ, ಅದಕ್ಕೆ ಆ್ಯಂಕಲ್ ಲೆಂತ್ ಒಂದು ಲೆಗಿನ್ಸ್ ಬೇಕಾಗಿತ್ತು. ಏನಾದರೂ ಇನ್ನೊಂದು ತೊಗೋ ಅಂತ ಅಂದರು. ಮತ್ತು ಇದು ಪಿಸ್ತಾ ಕಲರ್ ಯಾಕೋ ಇಷ್ಟ ಆಯಿತು. ಒಂದು ಟಾಪ್ ತೊಗೊಂಡೆ ಜೀನ್ಸ್ ಮೇಲೆ ಹಾಕ್ಕೊಳ್ಳೋದಕ್ಕೆ. ಇದು ಸ್ಮಾಲ್, ಎಲ್ಲ ಮಿಕ್ಸ್. ಇದು ಒಂದು ತಗೊಂಡೆ. ಇದು ಪ್ರೀತಮ್ಗೆ, ಅವನಿಗೆ ಶಾರ್ಟ್ಸು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ, ಯಾವಾಗಲೂ ಪ್ಲೇನ್ ಶರ್ಟ್ ತೊಗೊಳ್ತಾ ಇದೆ ಅಂತ ಹೇಳ್ಬಿಟ್ಟು ಈ ಥರ ಕಲರ್ ಶರ್ಟ್ ತೊಗೊಂಡ್ಬಿಟ್ಟಿದ್ದೀನಿ. ಈ ಸರಿ ಪ್ರಗತಿಗೆ ಈ ಥರ ಒಂದು ಟಾಪು, ಮತ್ತು ಈ ಸರಿ ಶಾರ್ಟ್ಸ್ ತೊಗೊಂಡೆ. ಇದು ಶಾರ್ಟ್ಸ್ ಸ್ಕರ್ಟ್ ಎರಡು ಥರನೂ ಇರುತ್ತೆ. ಅಂದರೆ ಶಾರ್ಟ್ಸು ಸ್ಕರ್ಟ್ ಥರನೇ ಕಾಣಿಸುತ್ತೆ. ಮಕ್ಳಿಗೆ ಎಷ್ಟು ಶಾರ್ಟ್ಸ್ ಇದ್ರೂ ಸಾಕಾಗಲ್ಲ ಅಂತ ಇವನಿಗೊಂದು. ಪ್ರಗತಿ ಲಾಸ್ಟ್ ಟೈಮ್ ನಾನು ವೈಟ್ ಕಲರ್ ಶೂ ತೊಗೊಂಡಿದ್ದಕ್ಕೆ ಅವ್ರ ಡ್ಯಾಡಿ ಒಂದು ಚಪ್ಪಲ್ ಕೊಡಿಸ್ತೀನಿ ಅಂದರು. ಅದಕ್ಕೆ ಈ ಶೂನೇ ಬೇಕು ಅಂತೇಳಿ ಶೂ ತೊಗೊಂಡ್ರು. ತುಪ್ಪ ಇದೆಲ್ಲ ತೊಗೊಂಡು ಬಂದೆ. ಇಷ್ಟೇ. ಇದೊಂದು ಬಕೆಟು ಲಾಸ್ಟ್ ಟೈಮ್ ಡಿಮಾರ್ಟಲ್ಲಿ ಮಿಸ್ ಆಗಿದ್ದು. ಏನು ಬೇಕು ನಿಮಗೆ? ನೋ ಮಮ್ಮಿ, ಸೇಮ್ ಇದೇ ಬಕೆಟ್ ಅಲ್ವಾ? ಇದೇ ಬ್ರ್ಯಾಂಡ್ ಅಲ್ಲ, ಕಲರ್ ಸೇಮ್ ಅಲ್ವಾ? ಅಂದರೆ ಇದು ಫುಲ್ ಕಲರ್ ಇತ್ತು. ಸ್ವಲ್ಪ ಸೈಜು ಚಿಕ್ಕ ಸಿಕ್ತು. ಅಲ್ಲಿ ಡಿಮಾರ್ಟಲ್ಲಿ ಸ್ವಲ್ಪ ದೊಡ್ಡದು ನೋಡಿದ್ವಿ. ಲಾಸ್ಟ್ ಬಿಲ್ ಹಾಕ್ಸ್ಬೇಕಾದ್ರೆ ಮರ್ತ್ಬಿಟ್ಟು ಬಂದ್ಬಿಟ್ವಿ.